ರಸ್ತೆ ರಿಪೇರಿಯಿಂದ ಹಿಡಿದ್ಬಿಟ್ಟು ನೋಮೈ ನೇತಾವರೆಗೂ ಎಲ್ಲ ಆಪ್ಗಳು ಬಂದ್ ಹೋಗಿದೆ. ಅದ್ರ ಒಳಗೂ ಕೂಡ ಕರಪ್ಷನ್ ತರ್ತೀವಿ ಅನ್ನೋ ಲೆವೆಲ್ ಅಲ್ಲಿ ನಮ್ ರಾಜಕೀಯ ವ್ಯವಸ್ಥೆ ಆಗಿ ಹೋಗ್ಬಿಟ್ಟಿದೆ. ಈ ಒಂದು ಆಪ್ ಒಂದು ಬದಲಾವಣೆ ಅಲ್ಲಲ್ಲ ಯಾವಿದು ಹೇಳಿ ನೋಡೋಣ. ಯಾವ ತರ ಆಪ್ ಇದೆ? ಇವಾಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಪಾಪ ನೀವು ರಸ್ತೆ ಹೇಳಿದ್ರಿ, ರಸ್ತೆಗೂ ಕೂಡ ಒಂದು ಆಪ್ ಇದೆ ವಿಶೇಷವಾಗೇನೆ. ಅಲ್ಲ ರಸ್ತೆಗೆ ಆಪ್ ಇರ್ಬೋದು. ಒಂದು ಹೇಳ್ತೀನಿ, ಇದಕ್ಕೊಂದು ಆಪ್ ಇದ್ರೆ ಹೇಳಿ. ಮೊನ್ನೆ ಯಾರೋ ನಮ್ಮ ಫ್ರೆಂಡ್ ಸ್ನೇಹಿತರೊಬ್ರು ಒಂದು ಅಂಗಡಿ ಓಪನ್ ಮಾಡಿದ್ರು. ಬಹಳ ಜೋರಾಗಿ ಇಂಟೀರಿಯರ್ಸ್ ಎಲ್ಲ ಮಾಡಿ ಸಖತ್ತಾಗಿ ಮಾಡಿ, ಪಾಪ ಎಷ್ಟೋ ಬಾಡಿಗೆ ಕಟ್ಟಿ ಮಾಡಿ ಒಂದು ಶಾಪ್ ಓಪನ್ ಮಾಡಿ ಕೂತ್ಕೊಂಡ್ರು. ಏನೋ ಮಾಡ್ಬೋದು. ಮುಂದೆ ಬಂದು ಫುಲ್ ಅಗದ್ಬಿಟ್ಟಿದ್ದಾರೆ ರೋಡ್ ಅಗದ್ಬಿಟ್ಟಿದ್ದಾರೆ. ಸ್ವಾಮಿ ಇದು ಕರೆಕ್ಟಾ? ಪಾಪ ಅವನ ಗತಿ ಏನಾಗಬೇಕು ಯೋಚನೆ ಮಾಡಿ. ಈಗ ನಾನೇ ಅಥವಾ ನಿಮ್ಮನ್ನು ನೀವೇ ಅಲ್ಲಿ ಇಟ್ಕೊಳ್ಳಿ, ನೀವೇ ಒಂದು ಕಷ್ಟಪಟ್ಟು ಎಲ್ಲೋ ಸಾಲ ಸೋಲ ಮಾಡಿ ಒಂದು ಅಂಗಡಿ ಓಪನ್ ಮಾಡಿರಿ. ನನಗೆ ಗೊತ್ತಿರಬೇಕಲ್ವ ಅಟ್ಲೀಸ್ಟು ಈಗ ರೋಡ್ ಅಗೀತಾರಪ್ಪ, ನಾನು ಇಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅನ್ನೋ ಥರ ನನಗೆ ಗೊತ್ತಿರಬೇಕಲ್ವಾ? ಗೊತ್ತಿರಬೇಕೋ ಬೇಡವೋ? ಅದೇ ಅಮ್ಮ, ಇದು ಬದಲಾಗಬೇಕಲ್ವಾ? ನೀವು ಏನ್ ಕೊಡ್ತೀರಾ ಅನ್ನೋ ಕೇಳೋ ಪರಿಸ್ಥಿತಿಗೆ ಚುನಾವಣೆಗಳು ಹೋಗ್ಬಿಟ್ಟಿದೆ ಅಂತ ಹೇಳ್ತಿದ್ರಿ. ದಿವ್ಯತ್ ಅದನ್ನ ಗ್ಯಾರಂಟಿ ಅಂತ ಹೇಳ್ತಾ ಇದ್ರು. ಬಟ್ ನಿಜ ಅಲ್ವಾ? ಈಗ ತಮಿಳ್ನಾಡೇ ಮತ್ತೆ ಎಕ್ಸಾಂಪಲ್ ತಗೊಳ್ತೀನಿ. ತಮಿಳ್ನಾಡಿನಲ್ಲಿ ವಿಜಯ್ ಅವ್ರಿಗೆ ಬದಲಾವಣೆಗೋಸ್ಕರನೇ ಜನ ಆಯ್ಕೆ ಆಗಿದ್ದಾರೆ. ಬಟ್ ಸ್ಟಿಲ್ ವಿಜಯ್ ಅವ್ರು ಕೊಟ್ಟ ಆಫರ್ ಏನ್ ಕಮ್ಮಿ ಇರ್ಲಿಲ್ಲ. ಉಪೇಂದ್ರ ಸರ್, ನಿಮಗೂ ಗೊತ್ತಿರ್ಬೋದು, ರೇಷ್ಮೆ ಸೀರೆ, ಚಿನ್ನದ ನಾಣ್ಯ, ಕೆಲಸ ಇಲ್ದಿರೋರ್ಗೊಂದು, ಕೆಲಸ ಇರೋರ್ಗೊಂದು, ಮದ್ವೆ ಆಗೋರ್ಗೊಂದು, ಆಗದಿರೋರ್ಗೊಂದು, ಮಗು ಹುಟ್ಟಿದ್ರೆ ಒಂದು. ಇದು ಚುನಾವಣಾ ವ್ಯವಸ್ಥೆಯಲ್ಲಿ, ನಾನು ರಾಜಕೀಯ ಅಂತ ಕೇಳ್ತಿಲ್ಲ, ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರಿಗೆ ಕೊಡುವ ಆಶ್ವಾಸನೆಗಳು ಹಣದ ರೂಪದಲ್ಲಿ ಅಥವಾ ಈ ಗ್ಯಾರಂಟಿಗಳ ರೂಪದಲ್ಲಿ ಇನ್ಎವಿಟಬಲ್ ಅನ್ನೋ ಹಂತಕ್ಕೆ ಹೋಗ್ಬಿಟ್ಟಿದೆಯಲ್ಲ ಅಂತ ಹೇಳಿ. ಅಲ್ಲ, ನಾನು ಇದನ್ನೇ ಇನ್ನೊಂದು ರೀತಿ ಹೇಳ್ತೀನಿ, ಓಕೆನಾ? ಈಗ ಯಾರೋ ಒಬ್ರು ಏನೋ ಎಜುಕೇಶನ್ ಮಾಡ್ಕೊಂಡಿದ್ದಾರೆ, ಗ್ರಾಜ್ಯುಯೇಟ್, ಅವ್ರಿಗೆ ಕೆಲಸ ಇಲ್ಲ, ಒಂದು 3,000 ರೂಪಾಯಿ ಕೊಡೋದ್ರಲ್ಲಿ ತಪ್ಪಿಲ್ಲ. ಏನು ಹೇಳಿ? ನಿಜವಾಗ್ಲೂ ಖಂಡಿತ ಸಹಾಯ ಬೇಕು. ಒಂದು ಯಾವುದೋ ಲೇಡಿ ಒಬ್ಬರೇ ಇದ್ದಾರೆ, ಅವ್ರ ಜೀವನ ನಡೆಸೋದಕ್ಕೆ ಒಂದು ಸ್ವಲ್ಪ ದುಡ್ಡು ಕೊಡಬೇಕು, ತಪ್ಪಲ್ಲ. ಅದನ್ನ ಫ್ರೀ ಬೀಸ್ ಅನ್ನೋ ಬದಲು ನಾನು ಇನ್ನೊಂದು ಹೇಳಲ್ಲ ಮಧ್ಯದಲ್ಲಿ, ಇದು ಕರೆಕ್ಟ್ ಇಲ್ಲ, ನೀವೇ ಹೇಳಿ. ಅದೇ 3,000 ರೂಪಾಯಿ ಅವ್ರಿಗೆ ಕೊಡೋದ್ ಬದಲು ಕೊಡೋದ್ರ ಜೊತೆಲಿ ಒಬ್ಬ ಗ್ರಾಜ್ಯುಯೇಟ್ ಕೊಡೋ ಜೊತೆಲಿ ಒಂದು ಸಣ್ಣ ಕೆಲಸ ಕೊಡಿ ಅವ್ರಿಗೆ. ಈಗ ಪೊಲೀಸ್ ಡಿಪಾರ್ಟ್ಮೆಂಟು, ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ಟ್ರಾಫಿಕ್ ಪ್ರಾಬ್ಲಮ್ ಇದೆ ನಮ್ಮಲ್ಲಿ, ಪೊಲೀಸ್ ಕಡಿಮೆ ಇದ್ದಾರೆ ಅನ್ಕೊಳ್ಳಿ. ಅಟ್ಲೀಸ್ಟ್ ಇವ್ರನ್ನ ಒಂದು ಸ್ಯಾಟರ್ಡೆ ಸಂಡೇ ಅಪ್ಪ ಫ್ರೀ ಇದ್ದಾಗ ನೀವು ಟ್ರಾಫಿಕ್ ಪೊಲೀಸ್ ಥರ ಒಂದು ಸ್ವಲ್ಪ ಕೆಲಸ ಮಾಡಿ, ಸ್ಟೈಪಂಡ್ ಥರ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ ಅನ್ಕೊಳ್ಳಿ. ಇದು ಒಂದು ಕೆಲಸ ಕೊಟ್ಟಂಗೂ ಆಯ್ತು, ಫ್ರೀ ಬೀಸ್ ಅಂತ ಹೇಳೋದು ಬೇಕಾಗಿಲ್ಲ. ಒಂದು ಸಣ್ಣ ಕೆಲಸ ಕೊಟ್ಟಿದ್ದೀವಿ, ನಾಳೆ ಅವ್ನು ಮತ್ತೆ ಅದಕ್ಕೆ ಜಾಬ್ಗೆ ಅಪ್ಲೈ ಮಾಡ್ಬೋದು. ಈ ಥರ ಸಾವಿರಾರು ವಿಷಯಗಳಿದ್ದಾವೆ. ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ವಾ? 56,000ಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇರೋದಕ್ಕೆ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳೇನೆ 6 ತಿಂಗಳಾಗ್ತಾ ಬಂತು ಸರ್. ಬಟ್ ಟೆಕ್ನಿಕಲ್ ಗ್ಲಿಚಸ್ ಅನ್ನೋದು ಕೂಡ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಲ್ಲಿ ಸಾಕಷ್ಟು ಇರುತ್ತೆ. ಒಳ ಮೀಸಲಾತಿ ಅಂದ್ರು, ಮಗ್ದೊಂದಂದ್ರು, ವಿಚ್ ಇಸ್ ಕರೆಕ್ಟ್ ಆಲ್ಸೋ ಆನ್ ಪೇಪರ್ಸ್. ಹಿಂಗಿರುವಾಗ ನಾವು ಆಲ್ಟರ್ನೇಟ್ ಆಗಿ ಏನೋ ಒಂದು ಕೆಲಸ ಕೊಡ್ತೀವಿ, ಅದಕ್ಕೆ 3,000 ರೂಪಾಯಿ ನಾವು ಮಾತನಾಡ್ದಂಗೆ ಇವತ್ತು ಬಂದು ಕೆಲಸ ಮಾಡ್ತೀವಿ, ನಾನು 3,000 ರೂಪಾಯಿ ಕೊಡ್ತೀನಿ, ಹಿಂಗಾಗೋದಿಲ್ಲ ಅಲ್ಲ. ಗವರ್ಮೆಂಟ್ ಲೆವೆಲ್ ಅಲ್ಲಿ ಕೆಲಸಗಳು ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಇರುತ್ತೆ. ಪ್ರೊಸೀಜರ್ ಇದೆಯಲ್ವಾ? ಗ್ರಾಜ್ಯುಯೇಟ್ ಡಿಲೇಗಳಾಗ್ತಾ ಇದೆ, ಅದು ಕೂಡ ಆನ್ ಟೈಮ್ ರೀಚ್ ಆಗ್ತಿಲ್ಲ. ಅಲ್ಲ, ಅದು ಬಿಡಿ, ಸೆಕೆಂಡ್ ಇನ್ನೊಂದು ಮ್ಯಾಟರ್ ಅದು. ಈಗ 3,000 ರೂಪಾಯಿ ಕೊಡೋದ್ರ ಬಗ್ಗೆ ಮಾತಾಡ್ತೀನಿ, ಕೊಡ್ತಾನೆ ಇಲ್ಲ ಅನ್ನೋದು ಇನ್ನೊಂದು ಮ್ಯಾಟರ್ ಅದು. ಓಕೆನಾ? ನಾನು ಕೊಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಕೊಡೋದು ಈ ತರ ಕೊಟ್ರೆ ಒಂದು ಕೆಲಸ ಕೊಟ್ಟಂಗೂ ಇರುತ್ತೆ, ಇದು ಮಾಡ್ದಂಗೂ ಇರುತ್ತೆ ಅಂತ. ಇನ್ನು ಬಿಟ್ಬಿಡಿ, ಇನ್ನೂ ಫ್ರ್ಯಾಂಕ್ ಆಗಿ ಬರೋಣ ಇನ್ನೂ ಸ್ವಲ್ಪ. ಯಾಕಂದ್ರೆ ಜಾಸ್ತಿ ನಾನು ಮಾತಾಡೋದಷ್ಟು ಇನ್ನೂ ತಲೆಗೆ ಫುಲ್ಲು ಉಳಬಿಡ್ತಾ ಇದ್ದೇನೆ ಅಂತ ಆಗಬಾರ್ದು. ಫಸ್ಟ್ ಆಫ್ ಆಲ್ ಹೇಳ್ತೀವಿ ಕೇಳಿ, ನಾನು ಎಲೆಕ್ಷನ್ ಇಲ್ಲಕ್ಕೆ ಮುಂಚೆ ಫಸ್ಟ್ ಆಫ್ ಆಲ್ ನನಗೆ ಬಡ್ಜೆಟ್ ಗೊತ್ತಿರಬೇಕು. ನನಗೆ ಗೊತ್ತಿಲ್ಲ. ಗೊತ್ತಿರೋರು ಎಷ್ಟೋ ಜನ 5-5 ಸತಿ 10 ಸತಿ ಗೆದ್ದಿರೋರು, ಆಡಳಿತ ನಡೆಸಿರೋರು ಇದಾರಲ್ವಾ, ಅವ್ರು ಇದನ್ನೇ ಮ್ಯಾಟ್ರ್ ಆಫ್ ಇದನ್ನ ಇಟ್ಕೊಬೋದಲ್ಲ. ಅವರೇ ನಮ್ಮ ಹತ್ರ ಇಷ್ಟು ಬಡ್ಜೆಟ್ ಇದೆ, ಇಷ್ಟು ನಮಗೆ ಖರ್ಚುಗಳಿದೆ, ಇಷ್ಟು ಡೆಫಿಸಿಟ್ ಇದೆ, ಇಷ್ಟು ಸಾಲ ಮಾಡ್ತಿದ್ದೀವಿ, ಇಷ್ಟು ದುಡ್ಡಲ್ಲಿ ನಾವು ಈ ಥರ ಹಂಚಿದ್ರೆ ಇಷ್ಟು ಮಾಡ್ಬೋದು, ಇಷ್ಟರಲ್ಲಿ ಇಷ್ಟ ಆಗಿದೆ ಅಭಿವೃದ್ಧಿ ಕಾರ್ಯಗಳು, ನಮ್ಮ ಇಷ್ಟು ದುಡ್ಡಲ್ಲಿ ಇಷ್ಟು ಅಭಿವೃದ್ಧಿ ಕಾರ್ಯ ಮಾಡ್ಬೋದು, ಇದಕ್ಕೆ ನೀವು ಓಟ್ ಹಾಕ್ತೀರಾ ಅಂತ ಕೇಳ್ಬೋದಲ್ಲ ಅವರೇ? ಇಷ್ಟು ಕೇಳೋದು ಕಷ್ಟ. ನಾವು ಓಟ್ ಹಾಕೋರಿಗೆ ಕೇಳ್ಬೋದಲ್ವಮ್ಮ? ಇದು ತಾನೇ ಟಾಪಿಕ್ ಆಫ್ ಡಿಸ್ಕಷನ್ ಆಗಬೇಕಾಗಿರೋದು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ